ಹಲೋ ಗಾಯ್ಸ್. ಕಸ ದೇವಸ್ಥಾನ ಆಗೋದಿಲ್ಲ. ಪರ್ವತೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಿದ್ದೇವೆ. ಎಲ್ಲರೂ ಮುಂದೋಗಿದ್ದಾರೆ, ನಾನು ಮಾತಾಡಿದ್ದೆ ನೋಡಿ. ಇವರೊಬ್ಳು ಇಲ್ಲಿದ್ದಾಳೆ, ನಮ್ಮ ಗೂಗಲ್ ಮ್ಯಾಪ್. ಓ ಗುರು, ಏನು ದಾರಿ ಗುರು, ಅಪ್ಪ ಸಿಕ್ಕಾಪಟ್ಟೆ ಭಯಂಕರ ದಾರಿ ಉಂಟಂತೆ. 1 ಗಂಟೆ ಆಲ್ಮೋಸ್ಟ್ ಟ್ರಕ್ಕಿಂಗ್ ಗೈಸ್. ಇವ್ರಿಗೆ ಬನ್ನಿ, ಸಾಕಾಗಿ ಹೋಗ್ತಿದ್ ಬ್ರೋ. ಗಾಡ್, ಓದಲ್ಲಿ ಇಬ್ರು, ಅಲ್ಲಿ ಇಬ್ರು ಇದ್ದಾರೆ ನೋಡಿ. ಆಲ್ಮೋಸ್ಟ್ ಸಾಕಾಯ್ತು ಗೈಸ್. ಈಗಲೇ ಸ್ಟಾರ್ಟ್ ಮಾಡಿ 5 ನಿಮಿಷನೂ ಆಗಲಿಲ್ಲ, ಸಾಕಾಯ್ತು. ಇಲ್ಲಿ ನಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಇನ್ನೊಬ್ಬ ಇದ್ದಾನೆ, ಸಾರಿ ಇನ್ನೊಬ್ಳಿದ್ದಾಳೆ. ಇನ್ನು ಅರ್ಧ ದಾರಿನೂ ಬರಲಿಲ್ಲ, ಆಲ್ಮೋಸ್ಟ್ ಎಕ್ಸಾಸ್ಟೆಡ್ ಎಲ್ಲರೂ ಸಹ. ಒಂದು ಒಳ್ಳೆ ರೋಡಿಗೆ ಬಂದಿದ್ದೀವಿ, ತೊಂದರೆ ಇಲ್ಲ. ಆಲ್ಮೋಸ್ಟ್ ಒಳ್ಳೆ ಜಾಗ ಬರ್ತದೆ, ಸಾಕಾಗಿದೆ. ನಂಗೆ ದಾರಿ ಗೊತ್ತಿಲ್ಲ, ಅವ್ರು ಮುಂದೆ ಹೋಗ್ತಿದ್ದಾರೆ, ಹಾಗೆ ಹೋಗ್ತಿದ್ದೇನೆ. ಗೈಸ್ ಹೋಗಿದ್ದೇವೆ, ಆಲ್ಮೋಸ್ಟ್ ಡೆತ್ ನೋಡಿ. ಇಲ್ಲೆಲ್ಲ ಗಾಡೀಲಿ ಬಂದಿದ್ದಾರೆ, ನಾವು ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. 3 ಗಂಟೆಗೆ ಹೊರಟಿದ್ದೇವೆ. ಈ ಟೈಮು 3:52, ಆಲ್ಮೋಸ್ಟ್ 1 ಗಂಟೆ. ಇನ್ನೂ ರೀಚ್ ಆಗಲಿಲ್ಲ, ಸ್ಟಿಲ್ ರೀಚಿಂಗ್. ಓಕೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡ್ತೇವೆ. ಈಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೇವೆ. ಸಮಯ 1:05. ಟಾರ್ಚ್ ಮುಖರೇ ಹೋಗು. ಆಲ್ಮೋಸ್ಟ್ ಎಲ್ಲ ಯಕ್ಷಗಾನ, ಧಾರ್ಮಿಕ ಕಾರ್ಯಕ್ರಮ, ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೇವೆ. ಈ ಕಾಡಲ್ಲಿ ಮನೆಗೆ ಹೋಗ್ತೇವೆ. ಎಂತ ಕಾಣ್ತಿಲ್ಲ ಗೈಸ್ ನೋಡಿ, ಆಲ್ಮೋಸ್ಟ್ ನಿದ್ದೆ ಇಲ್ಲ, ಆದರೂ ಹೋಗ್ತಿದ್ದೇವೆ. ಏನು ಕಾಣ್ತಿಲ್ಲ ಗೈಸ್, ಇದು ಫುಲ್ ಕಾಡು ಗೈಸ್. ಈ ಪರ್ವತೇಶ್ವರಕ್ಕೆಲ್ಲ ಹೋಗಿ ಬಂದಿದ್ದೇವೆ. ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ತುಂಬ ಜನಕ್ಕೆ ನಾಚಿಕೆ ಆಯಿತು. ಸೊ ಈ ಬ್ಲಾಗ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಸಾಕಾಗಿದೆ ಗೈಸ್. ಈಗ 12 ಗಂಟೆ ಆಗಿದೆ, ಮಧ್ಯಾಹ್ನ 12 ಗಂಟೆಗೆ ಎದ್ದಿದ್ದೇವೆ. ಪರ್ವತೇಶ್ವರದಿಂದ ಬಂದು ಇನ್ನೂ ನಿದ್ದೆ ಹೋಗಲಿಲ್ಲ ಗೈಸ್. ಆಲ್ಮೋಸ್ಟ್ ಡೆತ್, ಸಾಕಾಗೋಗಿದೆ ಗೈಸ್. ನಿನ್ನೆ ನೈಟ್ ಇದೆಲ್ಲ ಯಕ್ಷಗಾನ ಎಲ್ಲ ಇದೆಲ್ಲ ಮುಗಿಸಿ ಗೈಸ್. ಓಕೆ, ಸಿಗುವ.